ದಾಸ ಸಾಹಿತ್ಯ ಪರಂಪರೆಯಲ್ಲಿ ವಿಹರಿಸುತ್ತಾ ಬರುವಾಗ ಒಂದು ಕಡೆ ತಪೋವನ ಪ್ರವೇಶಿಸಿದಂತೆಯೂ ಸಿದ್ಧಿಸಾಧಕ ದಾಸ ಸಾಹಿತ್ಯ ಬೋಧನೆಗಳಿಂದ ನಮ್ಮ ಅಂತರಂಗ ಪರಿಶುದ್ಧವಾದಂತೆಯೂ ಆತ್ಮಬಂಧನ ಕಳಚಿಬಿದ್ದು ನಾವು ಮುಕ್ತರಾದಂತೆಯೂ ಒಂದು ದಿವ್ಯವಾದ ಆನಂದಾನುಭವ ಉಂಟಾಗುತ್ತದೆ. ಈ ನಿಟ್ಟಿನಲ್ಲಿ ಹರಿದಾಸ ಸಾಹಿತ್ಯ ಹರಿಕಾರರು ಹಾಗೂ ವಿದ್ಯಾವಾಚಸ್ಪತಿಯೂ ಆದಂತಹ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಸರ್ ಅವರು ನಮ್ಮೊಡನಿದ್ದಾರೆ. ಸರ್ ನಮಸ್ಕಾರ. ಶ್ರೀಶಂಕರ ವಾಹಿನಿಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಅದೇ ತರನಾಗಿ ಈಗ ಒಂದು ಚಿತ್ರದ ಬಗ್ಗೆ ನಾವು ಇಲ್ಲಿ ಮಾತನಾಡಲು ಕುಳಿತಿದ್ದೇವೆ. ಈ ಚಿತ್ರದ ನಿರ್ದೇಶಕರು ಆದ ಶ್ರೀಯುತರು ಗಿರೀಶ್ ನಾಗರಾಜ್ ಸರ್ ಅವರು ನಮ್ಮೊಡನಿದ್ದಾರೆ. ಬನ್ನಿ ಅವರನ್ನು ಕೂಡ ಶ್ರೀಶಂಕರ ವಾಹಿನಿಗೆ ಸ್ವಾಗತಿಸೋಣ. ಸರ್ ಹೃತ್ಪೂರ್ವಕವಾದ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ನಮ್ಮ ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ವಿವಿಧ ಅನೇಕ ರಾಷ್ಟ್ರಗಳಲ್ಲಿ ಸಂಚರಿಸಿ ದಾಸ ಸಾಹಿತ್ಯವನ್ನು ಪಸರಿಸಿದವರು ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಸರ್ ಅವರು. ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ ಎನ್ನುವ ಜಾಗತಿಕ ಸಂಸ್ಥೆಯನ್ನು ಪ್ರಾರಂಭಿಸಿ ಆ ಮೂಲಕ ಜಗತ್ತಿನಾದ್ಯ ಸಹಸ್ರನಾಮದ ಅಲೆಗಳನ್ನು ವ್ಯಾಪರಿಸಿದರು. ಕಳೆದ 4 ದಶಕಗಳಲ್ಲಿ ಅಭೂತಪೂರ್ವವಾದ ಅಧ್ಯಯನ ಮಾಡಿ ಹರಿದಾಸರ 10,000 ಹಾಡುಗಳು, ಹರಿದಾಸರ 4,500 ಹಾಡುಗಳು, ದಾಸ ಸಾಹಿತ್ಯ ಸೌರಭ, ವೈಕುಂಠ ವರ್ಣನೆ, ದಾಸ ಸಾಹಿತ್ಯ ಭರವಸೆಯ ಬೆಳಕು, ಉಗಾಭೋಗ ಸಂಪುಟ, ಭಾಗವತ್ ಶ್ರೀ ಪಾದರಾಜ ಸಂಪುಟ, ವ್ಯಾಸರಾಜ ಸಂಪುಟ, ವಾದಿರಾಜ ಸಂಪುಟ, ರಾಘವೇಂದ್ರ ಸಂಪುಟ, ಪುರಂದರ ಸಂಪುಟ, ಜನಪ್ರಿಯ ಭಜನ ಸಂಪುಟ, ದಾಸ ಸಾಹಿತ್ಯ ವಾಹಿನಿ, ಹೀಗೆ ಹಲವಾರು ಕೃತಿಗಳನ್ನು ನಮಗೆ ಬರೆದಿದ್ದಾರೆ. 27 ಧ್ವನಿ ಸುರುಹಿಗಳನ್ನು ಕೀರ್ತಿಶಿಲ್ಪ ಸಂಸ್ಥೆಯ ಮೂಲಕ ಜಗತ್ತಿನುದ್ದಕ್ಕೂ ಕೇಳಿಸುವಂತೆ ಅವರು ನಮಗಾಗಿ ಮಾಡಿರುವಂತಹ ಮಹತ್ ಕಾರ್ಯಗಳಲ್ಲಿ ಒಂದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 1999ರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. 1989ರಲ್ಲಿ ಅಖಿಲ ಭಾರತ ಹರಿದಾಸ ಸಾಹಿತ್ಯ ಸಮ್ಮೇಳನದ ಪೀಠಾಧ್ಯಕ್ಷರಾಗಿ ನೇಮಕಗೊಂಡಿದ್ದರು. ಹರಿದಾಸ ಕಲಾಭೂಷಣ, ವಿದ್ಯಾವಾಚಸ್ಪತಿ, ದಾಸ ಸಾಹಿತ್ಯದ ಧುರೀಣ, ಸಾಹಿತ್ಯ ಸಂಶೋಧನಾ ವಾಚಸ್ಪತಿ, ದಾಸ ಸಾಹಿತ್ಯ ರತ್ನ, ಕೃಷ್ಣಾನುಗ್ರಹ, ಹೀಗೆ ಹಲವಾರು ಪ್ರಶಸ್ತಿಗಳು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅದರಲ್ಲೂ ಸಹ ನ್ಯೂಯಾರ್ಕ್ ಕನ್ನಡ ಕೂಟದ ವತಿಯಿಂದ ದಾಸ ಸಾಹಿತ್ಯ ಪ್ರದ್ಯುಮ್ನ, ವಾಷಿಂಗ್ಟನ್ನಲ್ಲಿ ಹಿಂದೂ ಧರ್ಮ ಸಂರಕ್ಷಣಾ ಎನ್ನುವಂತಹ ಹಲವಾರು ಪ್ರಶಸ್ತಿಗಳು ನಮ್ಮ ರಾಷ್ಟ್ರದಲ್ಲದೆ ಬೇರೆ ರಾಷ್ಟ್ರಕ್ಕೆ ಹೋಗಿಯೂ ಸಹ ತಮ್ಮ ಮುಡಿಗೇರಿಸಿಕೊಂಡಿರುವಂತಹ ಹಲವಾರು ಪ್ರಶಸ್ತಿಗಳು ಇವರದ್ದಾಗಿವೆ. ಈ ಹಿರಿಯರು ನಮ್ಮೊಡನೆ ಇಂದು ಇದ್ದಿದ್ದು ನಮ್ಮ ಸೌಭಾಗ್ಯವೇ ಸರಿ ಅಂತ ಭಾವಿಸ್ತಾ, ಇನ್ನು ಈ ಚಿತ್ರರಂಗದ ಒಂದು ಸಣ್ಣ ತುಣುಕಾಗಿ ನಮಗಾಗಿ ಬಿಡುಗಡೆ ಮಾಡಿರುವಂತಹ ಶ್ರೀಯುತರಾದ ಗಿರೀಶ್ ನಾಗರಾಜ್ ಸರ್ ಅವರು ಹರಿದಾಸ ದಿನಚರಿ ಅನ್ನುವಂತಹ ಒಂದು ಚಲನಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆಯೇ ಹರಿದಾಸರ ದಿನಚರಿ ಎನ್ನುವಂತಹ ಚಿತ್ರವನ್ನು ನಮಗಾಗಿ ಬಿಡುಗಡೆಗೊಳಿಸಿದ್ದಾರೆ. ಬನ್ನಿ ಅವರ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಸರ್ ನಮಸ್ಕಾರ, ನಿಮ್ಮ ಒಂದು ಸಂಕ್ಷಿಪ್ತ ಪರಿಚಯ. ಗಿರೀಶ್ ನಾಗರಾಜ ಅಂತ, ನಮ್ಮ ತಂದೆ ಹೆಸರು ತುಮಕೂರು ನಾಗರಾಜ್ ಅಂತ. ಅವರು ಪೊಲೀಸ್ ಅಧಿಕಾರಿಯಾಗಿದ್ದರು. ಈಗ ನಮ್ಮನ್ನೆಲ್ಲ ಆಗಲಿ 4 ವರ್ಷ ಆಗಿದೆ. ಅವರ ತಂದೆ ನಮ್ಮ ತಾತ ಪಟ್ಟಾಭಿರಾಮಾಚಾರ್ ಅಂತ, ದಾಸ ಪರಂಪರೆ ದಾಸ ವಂಶದಲ್ಲಿ ಬಂದವರು ನಾವು. ವೆಂಕಣ್ಣದಾಸರು ಮೊದಲನೇವರು, ಸುಬರ್ಣಾಚಾರ್ಯರು, ಪ್ರಾಣೇಶಾಚಾರ್ಯರು, ವೇಣುಗೋಪಾಲ್ ದಾಸರು, ಹಾಗೆ ಪಟ್ಟಾಭಿರಾಮಾಚಾರ್, 5 ಜನ ಅಣ್ಣ ತಮ್ಮಂದಿರ ಆ ಒಂದು ದಾಸಕೂಟದಲ್ಲಿ ಪರಂಪರೆಯಲ್ಲಿ ಬಂದಂತಹ ಒಬ್ಬ ಚಿಕ್ಕ ಏನಂತಾರೆ ಅದಕ್ಕೆ ಇನ್ಸಿಗ್ನಿಫಿಕೆಂಟ್ ಕುಡಿ ನಾನು. ಸೊ ಅವರು ಹಾಕಿಕೊಟ್ಟ ಆ ಒಂದು ಮಾರ್ಗದಲ್ಲಿ ನಡಿಬೇಕು ಅನ್ನೋದೇ ನನ್ನ ಆಸೆ. ಸೊ ಈ ಹರಿದಾಸರ ದಿನಚರಿ ಚಿತ್ರವನ್ನು ನಿರ್ಮಿಸಬೇಕು, ನಿರ್ದೇಶಿಸಬೇಕು ಅಂತ ಆ ಒಂದು ಮಹದಾಸೆ ನನಗೆ ಕಳೆದ 1 ವರ್ಷದಲ್ಲಿ ಹುಟ್ಟಿರ್ಬೋದು. ನನ್ನ ಬಗ್ಗೆ ಹೇಳ್ಕೊಳ್ಬೇಕು ಅಂತಂದರೆ, ಈ ಪರಂಪರೆಯಲ್ಲಿ ಹುಟ್ಟಿದ್ದೆ ನನ್ನ ಭಾಗ್ಯ, ಸೌಭಾಗ್ಯ.
ಒಂದು 17 ವರ್ಷಗಳು ಪಾಶ್ಚಾತ್ಯ ದೇಶದಲ್ಲಿದ್ದೆ. ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಬಯೋಟೆಕ್ನಾಲಜಿಸ್ಟ್ ಆಗಿ ಕೆಲಸ ಮಾಡಿ ಅದಾದಮೇಲೆ MBA ಮಾಡಿದೆ. ಅಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್ ಕೂಡ ಮಾಡಿದೆ. ಆಮೇಲೆ ಇಲ್ಲಿ ನಾನು ಓದಬೇಕಾದ್ರೆ ಕುಣಿಗಲ್ ನಾಗಭೂಷಣ್ರವ್ರು ಇದ್ರಲ್ಲ, ಡೈಲಾಗ್ ರೈಟ್ರು, ಅವ್ರ ಹತ್ರ ನಾನು ಸ್ಕ್ರಿಪ್ಟ್ ರೈಟಿಂಗ್ ಕಲ್ತ್ಕೊಂಡಿದ್ದೆ. ಸೊ ಹೀಗಾಗಿ ಬರವಣಿಗೆ ಹಾಗೂ ಈ ಫಿಲ್ಮ್ ಟೆಕ್ನಿಕ್ಸ್ ಏನಿದೆ ಇವೆರಡೂ ಒಂದು ಹಾಬಿಯಾಗಿ ಇಟ್ಕೊಂಡಿದ್ದವನು ಈ ಭಾರತಕ್ಕೆ ನಿವೃತ್ತಿ ಹೊಂದಬೇಕು 40 ವರ್ಷದಲ್ಲಿ ಅಂತ ಹೇಳಿ ವಾಪಸ್ ಬಂದಾಗ ಇದನ್ನು ನಾನು ಯೂಸ್ ಮಾಡಿಕೊಂಡು ಈಗ ಬಂದಿದ್ದಂತಹ ಒಂದಷ್ಟು ಸಿನಿಮಾಗಳನ್ನೆಲ್ಲ ನೀವು ನೋಡಿದ್ದೀರಿ. ಸೊ ಬಹಳ ಅದ್ಭುತವಾಗಿ ಈ ಸೋಷಿಯಲ್ ಸಿನಿಮಾಸ್ ಮಾಡೋರಿದ್ದಾರೆ, ಜನರಲ್ ಸಿನಿಮಾಗಳು ಮಾಡೋರಿದ್ದಾರೆ. ಬಟ್ ಈ ಜಾನರ್ನಲ್ಲಿ ಅಥವಾ ಈ ಒಂದು ನಿಟ್ಟಿನಲ್ಲಿ ಬಹಳ ಕಮ್ಮಿ, ವಿರಳವಾಗಿ, ಬಹಳ ನಿಮಗೆ ಹುಡುಕಿದ್ರೂ ಅಷ್ಟು ಸಿನಿಮಾಗಳು ಸಿಗಲ್ಲ ನಿಮಗೆ, ಬಹಳ ವಿರಳ ಆಗಿದೆ. ಸೊ ಹಾಗಾಗಿ ಒಂದಷ್ಟು ಹರಿದಾಸರ ಸಿನಿಮಾಗಳು ಈ ಕಳೆದ ವರ್ಷಗಳಿಂದ ಬರ್ತಿದ್ದಿದ್ದು, ಅವರು ಒಂದು ಫೌಂಡೇಶನ್ ಹಾಕ್ಕೊಟ್ಟಿದ್ರು. ಸೊ ಹರಿದಾಸರ ದಿನಚರಿ ಹೀಗೆ ಒಂದು ಮನಸ್ಸಿನಲ್ಲಿ ಮೂಡಿ ಶುರುವಾಗಿ ಈಗ ತೆರೆ ಕಂಡಿದೆ, ಅಷ್ಟನ್ನು ನಾನು ಹೇಳಬಲ್ಲೆ. ತುಂಬ ಸಂತೋಷ ಸರ್. ಸರ್, ಈಗ ನೀವು ಒಂದು ಸಿನಿಮಾವನ್ನು ನೋಡಿ ಬಂದ್ರಿ, ಹರಿದಾಸರ ದಿನಚರಿಯನ್ನು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೂಲಭೂತವಾಗಿ ಇಡೀ ಹರಿದಾಸರ ದಿನಚರಿ ದಾಸ ಸಾಹಿತ್ಯದ ಬೆಳಗಿನಿಂದ ಸಂಜೆವರೆಗೂ ಹೆಚ್ಚು ಕಡಿಮೆ ಎಲ್ಲ ದಾಸರು ಹಾಗೆ ಇರ್ತಾಯಿದ್ರು. ದಾಸ ಸಾಹಿತ್ಯ ಅದು ಹೇಳಿಕೆ ಅಲ್ಲ, ಕವನ ಅಲ್ಲ, ಅನುಭವದ ಅಡಿಗೆ, ಭಕ್ತಿಯ ಬೆಡಗು. ಅದು ಹರಿಯದವರಿಗೆ ಆದರ್ಶ, ಸಮಾಜಕ್ಕೆ ಮಾರ್ಗದರ್ಶನ. ಎಲ್ಲಕ್ಕಿಂತ ನಾನು ಯಾರು, ಎಲ್ಲಿಂದ ಬಂದು ಅನ್ನತಕ್ಕಂಥ ಒಂದು ಅರ್ಥವಂತಿಕೆಗೆ ಪ್ರಾರಂಭ ಈ ದಾಸರುಗಳು ಹಾಡಿಕೊಟ್ಟಿರತಕ್ಕಂಥ ಹಾಡಿನ ಕಲೆ, ಬಲೆ, ನೆಲೆ. ಪ್ರತಿಯೊಬ್ಬನಿಗೂ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿ ಬೇಡ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ಹೇಳಿದರು. ನೀನು ಬಂದಿರೋದು ಅಳಕ್ಕಲ್ಲ, ಅಳಿಸೋದಿಕ್ಕಲ್ಲ. ದಾಸಾಹಿತ್ಯ ಅಂದರೆ ಕಾಲದ ಅಗ್ನಿ ಪರೀಕ್ಷೆಯಲ್ಲಿ ಎದ್ದು ಬಂದ ಸಾಹಿತ್ಯ, ಗೆದ್ದು ಬಂದ ಸಾಹಿತ್ಯ. ಇದು ಈಸಬೇಕು, ಇದು ಜಯಿಸಬೇಕು. ಯು ಕಮ್ ಯು ಆರ್ ನಾಟ್ ಟು ಗೆಟ್ ಬಗ್ ಡೌನ್ ಬೈ ಎನಿ ಬಾಡಿ. ಯು ಕಮ್ ಯು ಆರ್ ನಾಟ್ ಟು ಗೆಟ್ ಕ್ರೈಡ್ ಆರ್ ನಾಟ್ ಟು ಮೇಕ್ ಅದರ್ಸ್ ಟು ಕ್ರೈ. ನೀನು ನಗನಗ್ತಾ ಇರಬೇಕು, ಬೇರೆಯವರು ನಗನಗ್ತಾ ಇರಬೇಕು, ನೀನು ಹಾಯಾಗಿರಬೇಕು, ನೀನು ಸುಖವಾಗಿರಬೇಕು, ನೀನು ಸಂತೋಷವಾಗಿರಬೇಕು, ಆನಂದದಲ್ಲಿರಬೇಕು. ಮತ್ತು ಎಂಥ ಆನಂದ ಅಂತಂದರೆ ಸಾಧನೆಯ ಆನಂದ, ದೈವಿಕ ಆನಂದ, ಸಾತ್ವಿಕತೆಯ ಆನಂದ, ಸಹಜತೆಯ ಆನಂದ, ಸರಳತೆಯ ಆನಂದ. ಇದು ಅವರ ಸಂದೇಶ. ಈ ಸಹಜತೆ, ಈ ಸರಳತೆ, ಸಾತ್ವಿಕತೆ, ಸಜ್ಜನಿಕೆ, ಸಾಹಿತ್ಯ, ಸಂಗೀತ ಇವೆಲ್ಲದರ ಸಂಗಮದ ರಂಗಸ್ಥಳ ಹರಿದಾಸರ ದಿನಚರಿ ಚಲನಚಿತ್ರ. ಅದು ಚೆನ್ನಾಗಿ ಮಾಡಿದ್ದಾರೆ. ದಾಸರ ಬಗ್ಗೆ ಏನು ಮಾಡಿದರೂ ಚೆನ್ನಾಗಿರುತ್ತೆ. ಯಾಕೆಂದರೆ ರಾ ಮೆಟೀರಿಯಲ್ ಚೆನ್ನಾಗಿದ್ದರೆ ಫಿನಿಶ್ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ದಾಸ ಸಾಹಿತ್ಯದಿಂದ ಸಂಸ್ಕಾರ ತಗೊಳ್ಳಿ, ಸಂಸ್ಕೃತಿ ತಗೊಳ್ಳಿ, ಸಾಹಿತ್ಯ ತಗೊಳ್ಳಿ, ಸಂಗೀತ ತಗೊಳ್ಳಿ, ನೃತ್ಯ ತಗೊಳ್ಳಿ, ಕಲೆ ತಗೊಳ್ಳಿ, ಚಿತ್ರಕಲೆ ತಗೊಳ್ಳಿ, ದಾಸ ಸಾಹಿತ್ಯದ ಮೂಲ ನೆಲೆ, ಮೂಲ ಸೆಲೆ ಇದ್ದರೆ ಅದ್ಭುತವಾಗಿ ಬರುತ್ತೆ ಅದು. ಯಾಕೆ ಅಂದರೆ ಎಲ್ಲ ದಾಸರುಗಳು ಏನು ಹಾಡಿದ್ದಾರೆ ನಿಸ್ವಾರ್ಥ, ನಿಸ್ಪೃಹ, ಟೋಟಲಿ ಸೆಲ್ಫ್ಲೆಸ್, ಟೋಟಲಿ ಡೆವೋಟೆಡ್, ಟೋಟಲಿ ಡೆಡಿಕೇಟೆಡ್. ಸಾಂಗ್ಸ್ ಅಂತಂದರೆ ಯಾವುದೋ ಒಂದು ಚಟಕ್ಕಾಗಿ ನನಗೆ ಪ್ರಾಸ ಗೊತ್ತಿದೆ ಅನ್ನೋದಕ್ಕಾಗಿ ಬರೆದಿರೋದಲ್ಲ. ಭಗವಂತನನ್ನು ಕರೆಯತಕ್ಕಂತಹ ಅದ್ಭುತವಾಗಿರತಕ್ಕಂಥ ಆತುರ, ಕಾತುರ, ಹಂಬಲ, ಬಾರೋ ರಾಜ ಅಂತ ಹೇಳಿ ಅವನ್ನ ಕರೆದು ತೆಕ್ಕೆಗೆ ತಗೊಂಡು ಅವನಲ್ಲಿ ತನ್ನನ್ನು ತಾವು ಸಮರ್ಪಣೆ ಮಾಡಿಕೊಂಡು ಆ ಬರತಕ್ಕಂಥ ಭಾವ ತರಂಗಗಳಿದೆಯಲ್ಲ, ಆ ಧ್ವನಿ ತರಂಗಗಳು, ಅದೇ ದಾಸರ ಹಾಡುಗಳದು. ನನ್ನ ಬದುಕಿಗೆ ಸ್ಪಂದಿಸತಕ್ಕಂತಹ, ನನಗೆ ಒಬ್ಬ ಆಡಿಯನ್ಸ್ ಆಗಿ ದುಡ್ಡು ಕೊಟ್ಟು ನೀವು ಅಲ್ಲಿ ಹೋಗಿ ಕೂತ್ಕೊಂಡಾಗ ನೆಮ್ಮದಿ ಬೇಡವೇನ್ರಿ ನಿನಗೆ, ಶಾಂತಿ ಬೇಡವೇನ್ರಿ ನಿನಗೆ, ಸಮಾಧಾನ ಬೇಡವೇನ್ರಿ ನಿನಗೆ, ಸಾಂತ್ವನ ಬೇಡವೇನ್ರಿ ನಿನಗೆ, ಬದುಕನ್ನು ಹೇಗೆ ಬದುಕಬೇಕು ಅನ್ನತಕ್ಕಂಥ ದರ್ಶನ ಬೇಡವೇನ್ರಿ, ಮಾರ್ಗದರ್ಶನ ಬೇಡವೇನ್ರಿ, ಅದೆಲ್ಲ ಇರತಕ್ಕಂಥದ್ದು ಈ ಚಿತ್ರ. ಹಾಗಾಗಿ ಇದು ಸಕ್ಸಸ್ಸು. ಇಟ್ ಇಸ್ ನಾಟ್ ಎ ರೋರಿಂಗ್ 100 crore ಬಡ್ಜೆಟ್ ಫಿಲಮ್ ಅಲ್ಲ ಇದು. ಆದರೆ ಮನುಷ್ಯನಿಗೆ ತಹತಃ ಬೇಕಪ್ಪ ಬೇಕು, ನೆಮ್ಮದಿ ಬೇಕು, ಸಮಾಧಾನ ಬೇಕು ಅನ್ನೋರಿಗೆ ಶಾಂತತೆ, ಪ್ರಶಾಂತತೆಯ ನಿಶ್ಶಬ್ದವಾದ, ಸ್ತಬ್ಧವಾದ ಸಂಗೀತದ
ಲಹರಿ ಅದೇ ಹರಿದಾಸರ ದಿನಚರಿ. ಭಾಳ ಅರ್ಥಗರ್ಭಿತವಾಗಿ ಹೇಳಿದ್ರಿ ಸರ್. ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನುವಂಥದ್ದು ನಿಮ್ಮ ವ್ಯಾಖ್ಯಾನ ಏನು ಸರ್? ದಾಸರು ಅಂದರೆ ಪುರಂದರದಾಸರು. ಯಾಕೆಂದರೆ ಸಂಪತ್ತಿನಲ್ಲಿ ಉಪ್ಪರಿಗೆ ಮನೆ ಇದ್ದಂಥವ್ರು, ಕೊಪ್ಪರಿಗೆ ಹಣ ಇದ್ದಂಥವ್ರೆ. ನೊಬಡಿ ಕುಡ್ ಬೀಟ್ ಹಿಮ್. ಹೌದು. ಆದರೆ ವೈರಾಗ್ಯ ಬಂದಾಗ, ತ್ಯಾಗ ಮಾಡಬೇಕು ಅಂತ ಮನಸ್ಸು ಬಂದ ತಕ್ಷಣದಲ್ಲಿ ಒಂದು ತುಳಸಿ ದಳ ಹಾಕಿ ಕೃಷ್ಣಾರ್ಪಣೆ ಹೇಳಿ ಸಮಸ್ತವನ್ನು ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ವಜ್ರ, ವೈಢೂರ್ಯ, ಉಪ್ಪರಿಗೆ ಮನೆ, ಕೊಪ್ಪರಿಗೆ ಹಣ ಎಲ್ಲ ದಾನ ಕೊಟ್ಟರು. ಅದು ವೈರಾಗ್ಯ ಅಲ್ಲ. ಕೊಟ್ಟ ಕ್ಷಣದಿಂದ ಜೀವಿತದ ಕಡೆ ಕ್ಷಣದವರೆಗೂ ಅದನ್ನು ಮತ್ತೆ ನೆನಪಿಸ್ಕೊಳ್ಳಿಲ್ಲ, ಸ್ಮರಣೆ ಮಾಡ್ಕೊಳ್ಳಿಲ್ಲ. ಹಿ ಡಿಡ್ ನಾಟ್ ಬಾದರ್ ಅಬೌಟ್ ಇಟ್. ದ್ಯಾಟ್ ವಾಸ್ ಪುರಂದರದಾಸ. ಇನ್ನು ಅವರಿಗೆ ಎಥಿಕ್ಸು, ಮೊರಾಲಿಟಿ, ನೀತಿ ಬಗ್ಗೆ ಬಂದರೆ, ನೀತಿ ಬಗ್ಗೆ, ಕ್ಯಾರೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರ ಗುರುಗಳು ಅವರಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ವ್ಯಾಸರಾಜರು ಅವ್ರ ಗುರುಗಳು ಅವ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ವ್ಯಾಸರಾಜರನ್ನ ತುಂಬ ಸಂಕ್ಷಿಪ್ತವಾಗಿ ಚಿತ್ರದಲ್ಲಿ ತಂದರೂ ಕೂಡ ತುಂಬ ಡಿಗ್ನಿಫೈಡ್ ಆಗಿ, ಘನವಾಗಿ, ಭವ್ಯವಾಗಿ ತೊಗೊಂಬಂದಿದ್ದಾರೆ. ತುಂಬ ಅಭಿನಂದನೆ ಅದು. ವ್ಯಾಸರಾಜರು ಸರ್ಟಿಫಿಕೇಟ್ ಕೊಡ್ತಾರೆ ಪುರಂದರದಾಸರಿಗೆ. ನೀತಿ ಎಲ್ಲವನ್ನರಿತು ನಿಗಮವೇದ್ಯ ನಿತ್ಯ ವಾತಸುತ್ತನಲ್ಲಿ ಹನ ವರ್ಣಿಸುತ್ತಲೇ ಗೀತ ನರ್ತನದಿಂದ ಕೃಷ್ಣನ ಪೂಜಿಸುವ ಪುತಾತ್ಮ ಪುರಂದರ ದಾಸರಿವರಯ್ಯ. ದಾಸರೆಂದರೆ ದಾಸರೆಂದರೆ ಪುರಂದರ ದಾಸರ. ನೀತಿ ಎಲ್ಲವನ್ನರಿತು ಒಂದು ಕ್ವಾಲಿಫಿಕೇಷನ್ನು, ಗೀತದಿಂದ ಇನ್ನೊಂದು ಕ್ವಾಲಿಫಿಕೇಷನ್ನು, ನರ್ತನದಿಂದ ಇನ್ನೊಂದು ಕ್ವಾಲಿಫಿಕೇಷನ್ನು, ಕೃಷ್ಣನ ಪೂಜಿಸುವ ಪುತಾತ್ಮರು, ಮಹಿತಾತ್ಮರು. ಇಷ್ಟು 2 ಸಾಲಿನಲ್ಲಿ ಗುರುಗಳು ಪುರಂದರದಾಸರು. ಯಾಕೆ ಪುರಂದರದಾಸರು ಮಹತ್ವ ಆಗ್ತಾರೆ, ಈ ಚಿತ್ರ ಮಹತ್ವ ಆಗುತ್ತೆ ಅಂತಂದರೆ, ದಿಸ್ ಫಿಲಮ್ ಈಸ್ ಎ ರಿಮೈಂಡರ್ ವ್ಯಾಲ್ಯೂ ಆಫ್ ಪುರಂದರದಾಸ ಫಾರ್ ದಿ ಮಾಡರ್ನ್ ಜನ್ರೇಷನ್ ಅಂಡ್ ನ್ಯೂ ನೆಕ್ಸ್ಟ್ ಜನ್ರೇಷನ್. ರಿಮೈಂಡರ್ ವ್ಯಾಲ್ಯೂ ಇದು. ಇಂಥ ಮಹಾತ್ಮರು ನಮ್ಮಲ್ಲಿ ಇದ್ರಪ್ಪ. ನೀವು ಮಹಾತ್ಮರನ್ನು ನೋಡ್ಬೇಕಾದ್ರೆ ದ್ವಾಪರ ಯುಗಕ್ಕೆ ಹೋಗಿ ಕಾಡುಗಳ ಪಕ್ಕದಲ್ಲಿ ಮರಗಳ ಕೆಳಗೆ ಎಲ್ಲೋ ಕೂತ್ಕೊಂಡು ಕಣ್ಮುಚ್ಕೊಂಡಿರತಕ್ಕಂಥ ಋಷಿಗಳೆಲ್ಲ ನಮ್ಮ ಕಾಲದಲ್ಲಿ ನಮ್ಮ ಎದುರುಗಡೆನೇ ಪುರಂದರದಾಸರಂಥ ಮಹಾನುಭಾವರು ಇದ್ರಪ್ಪ. ಋಷಿಗಳಿಗಿಂತ ಅದ್ಭುತ. ಏನು ಸಂಸ್ಕಾರ, ಏನು ಸಂಸ್ಕೃತಿ, ಏನು ಸದಾಚಾರ, ಏನು ಸದ್ವಿಚಾರ, ಏನು ಸತ್ಕರ್ಮ, ಏನು ಸದ್ಧರ್ಮ, ಏನು ಸಾಹಿತ್ಯ, ಏನು ಸಂಗೀತ. ಕ್ಯಾನ್ ಯು ಬೀಟ್ ಇಟ್? ಕ್ಯಾನ್ ಯು ಶೋ ಎನಿ ಅದರ್ ಪರ್ಸನ್ ಇನ್ ದ ಹೋಲ್ ಆಫ್ ಕರ್ನಾಟಕ, ದ ಹೋಲ್ ಆಫ್ ಇಂಡಿಯಾ? ಹಾಗಾಗಿ ಅವರ ಬೆಳಗಿಂದ ರಾತ್ರಿವರೆಗೂ ಹೇಗೆ ಬದುಕುತ್ತಾ ಇದ್ರು ಅನ್ನೋದು ಒಂದು ದಿನದ ನೋಟ ಜೀವನಕ್ಕೆ ಪಾಠ. ಹೌದು, ಈ ಚಿತ್ರ ಕೂಡ ಒಂದೇ ದಿನದ್ದು ಅವರು ಒಂದೇ ದಿನದ್ದು, ಒಂದು ದಿನದ ಒಂದು ದಿನಚರಿ. ಆದರೆ ನೋಡೋರಿಗೆ ಜೀವನದ ಪಾಠ ಆಗುತ್ತದು. ನಾವು ಹೀಗಿರಬೇಕು ಅನಿಸುತ್ತೆ. ಅವ್ರು ಬೆಳಿಗ್ಗೆ ಎದ್ದ ತಕ್ಷಣವೇ ಕೃಷ್ಣ ಅಂತ ಅನ್ನೋದು, ಸ್ನಾನ ಮಾಡ್ಕೊಂಡು ಅಲ್ಲಿ ಹೋಗೋದು, ಮಕ್ಕಳ ಜೊತೆ ಎಲ್ಲರ ಜೊತೆಲಿ ಇರಬೇಕು. ನೋಡಿ, ಸಮಾಜ ಅಂತಂದರೆ ಮೂಗು ಮುಚ್ಕೊಂಡು ಹಿಮಾಲಯಕ್ಕೆ ಹೋಗಿ ಕೂತ್ಕೊಳ್ಳಿಲ್ಲ ಪುರಂದರದಾಸರು. ಮಕ್ಕಳ ಜೊತೆ ಇದ್ದರು, ಹೆಂಡತಿ ಜೊತೆ ಇದ್ದರು, ಸಮಾಜದ ಜೊತೆ ಇದ್ದರು, ಸಮಾಜದ ಜೊತೆ ಇದ್ದರು. ಅವ್ರಿಗೂ ಮಾರ್ಗದರ್ಶನ ಮಾಡ್ಕೊಂಡು ಅವ್ರಿಗೆ ಸಂಸ್ಕಾರ ಕೊಟ್ಕೊಂಡು ಬದುಕಬೇಕು. ಅಲ್ಲಿಗೆ ಹೋದರು, ಸ್ನಾನ ಮಾಡಿದರು, ಸಂಧ್ಯಾವಂದನೆ ಮಾಡಿದರು. ಸಂಧ್ಯಾವಂದನೆ ಮಾಡುವಾಗ ಪೂರ್ತಿ ಪರಮಾತ್ಮನ ಕರೆದು ಬಿಡ್ಬೇಕ್ರಿ. ಸಂಧ್ಯಾವಂದನೆ ಅಂದ್ರೇನು? ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಫಾರ್ ಟೇಕಿಂಗ್ ದಿಸ್ ಬರ್ತ್. God has given the birth, God has given the life, God has given everything, God has given everything. ಅವನಿಗೆ ನಾವೇ ಕೃತಜ್ಞತೆ ಅರ್ಪಿಸ್ತೀವಿ. ಅದು ವಂದನೆ ಮಾಡಬೇಕು. ಸ್ವಾಮಿ ಬಾರೋ ಅಂತ ನಾಮಸ್ಮರಣೆ, ಇನ್ನೇನು ಗೊತ್ತಿದೆ? ನಾಮಸ್ಮರಣೆ, ಅದು ಸಂಧ್ಯಾವಂದನೆ. ಅದು ಎಷ್ಟು ಚೆನ್ನಾಗಿ ನಮ್ಮ ವಿದ್ಯಾಭೂಷಣರು ಈಸ್ ಮೇಡ್ ಫಾರ್ ಇಟ್. ಹೌದು ಸರ್, ವಿದ್ಯಾಭೂಷಣ್ ಮೇಡ್ ಫಾರ್ ಇಟ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಪ್ರಾರಂಭವಾಗಿ ಶಯನೋತ್ಸವದವರೆಗೂ ಕೂಡ ಇಡೀ ಚಿತ್ರದ ನಡೆ ಇದೆಯಲ್ಲ, ಗಂಭೀರವಾಗಿದೆ, ನಿಶ್ಶಬ್ದವಾಗಿದೆ, ಶಾಂತವಾಗಿದೆ, ಪ್ರಶಾಂತವಾಗಿದೆ. ಗಂಗಾ ನದಿ ಅಷ್ಟು ಪವಿತ್ರವಾಗಿದೆ, ಜಳ ಇದೆ. ಹರಿದಾಸರ ದಿನಚರಿ ಮಾತುಕತೆಯನ್ನ ಮುಂದುವರಿಸೋಣ ಒಂದು ಸಣ್ಣ ವಿರಾಮದ ನಂತರ.